ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾಟ್ಸ್ ಆ್ಯಪ್ನಲ್ಲಿ ಫರ್ನಿಚರ್ ಡೀಟೇಲ್ಸನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ನಾವು ಏನು ಈಗ ಪ್ರತಿದಿನದ ಅಟೆಂಡೆನ್ಸನ್ನು ಹಾಕಲಿಕ್ಕೆ ಬಳಸ್ತಾ ಇದ್ವಿ, ಆ ಒಂದು ಆ್ಯಪನ್ನು ಬಳಸ್ಕೊಂಡು ನಾವು ಫರ್ನಿಚರ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕು. ಈಗ ಮೊದಲನೇದಾಗಿ ಈ ಒಂದು ಆ್ಯಪನ್ನು ಓಪನ್ ಮಾಡ್ತಾಯಿದ್ದೀನಿ. ಈ ಆ್ಯಪನ್ನು ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಾಣ್ತಾ ಇದೆ ಫರ್ನಿಚರ್ ಡೀಟೇಲ್ಸ್ ಅಂತೇಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ, ನಿಮಗೆ ಈ ರೀತಿ ಕ್ಲಾಸ್ ವೈಸು, ಸೆಕ್ಷನ್ ವೈಸು ಮುಂದ್ಗಡೆ ನಿಮಗೆ ಎಡಿಟ್ ಆಪ್ಷನನ್ನು ಕೊಟ್ಟಿದ್ದಾನೆ. ಎಡಿಟ್ ಆಪ್ಷನ್ ಯಾವುದಪ್ಪ ಅಂತಂದರೆ, ನಿಮಗೆ ಅಲ್ಲಿ ಏನು ಪೆನ್ಸಿಲ್ ಮಾರ್ಕ್ನಲ್ಲಿ ಕಾಣ್ತಾ ಇದೆಯಲ್ಲ, ಇದು ಎಡಿಟ್ ಆಪ್ಷನ್ ಆಗಿರ್ತದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ. ಈಗ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಅದು ಈಗ ಅಂದರೆ ಕ್ಲಾಸ್ 1 ಎ ಸೆಕ್ಷನ್ ಡೀಟೇಲ್ ಮಾತ್ರ ಅಪ್ಡೇಟ್ ಆಗಿದೆ. ಇಲ್ಲಿ ನೀವು ಪ್ರತಿ ಕ್ಲಾಸ್ ವೈಸ್ ನಾವೇನು ಮಾಡಬೇಕು, ಡೀಟೇಲ್ಸನ್ನು ತುಂಬಿ ಸೇವ್ ಮಾಡಿ ಆಮೇಲೆ ಫೈನಲ್ ಅಪ್ಡೇಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ಇದಕ್ಕಿಂತ ಮುಂಚೆ ನಾವು ಇದನ್ನು ಅಪ್ಡೇಟ್ ಮಾಡೋದಕ್ಕಿಂತ ಮುಂಚೆ ಏನೇನು ನಾವು ಒಂದು ಮುಂಗಡವಾಗಿ ಏನೇನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಫಸ್ಟು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಕ್ಲಾಸು ಸೆಕ್ಷನ್ ಇದೆ. ಜೊತೆಗೆ ಇಲ್ಲಿ ನಾವು ತುಂಬುವಂತಹ ಫರ್ನಿಚರ್ಸ್ ಎಷ್ಟು ಅವೈಲಬಲ್ ಇದ್ದಾವೆ ಅಂಥೇಳಿ ಇಲ್ಲಿ ಆಪ್ಷನ್ ತೊಗೊಂಡು ತುಂಬಬೇಕು. ನೆಕ್ಸ್ಟ್ ಎಷ್ಟು ಎಕ್ಸೆಸ್ ಇದ್ದಾವೆ ಇಲ್ಲಿ ಆಪ್ಷನ್ ತೊಗೊಂಡು ತುಂಬಬೇಕು. ಎಷ್ಟು ನಮಗೆ ರಿಕ್ವೈರ್ಮೆಂಟ್ ಇದೆ ಇಲ್ಲಿ ತೊಗೊಳ್ಬೇಕಾಗುತ್ತೆ. ರಿಪೇರಿ ಎಷ್ಟಿದೆ ಇಲ್ಲಿ ತೊಗೊಂಡು ತುಂಬಬೇಕಾಗುತ್ತೆ. ನೋಡಿ, ಇಷ್ಟು ಆಪ್ಷನ್ಸ್ಗಳಲ್ಲಿ ನಮಗೆ ಯಾವುದು ಅಪ್ಲೈ ಆಗುತ್ತೆ ಅಷ್ಟು ಮಾಹಿತಿಯನ್ನು ತುಂಬಿದ ನಂತರ ನಾವು ಏನು ಮಾಡಬೇಕು, ಪ್ರತಿ ಕ್ಲಾಸ್ ವೈಸು ಸೇವ್ ಕೊಡ್ಕೋಬೇಕು. ಅದಾದಮೇಲೆ ಕೊನೆಯಲ್ಲಿ ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಆದರೆ ಇದನ್ನು ತುಂಬೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ, ಈಗ ನಿಮ್ಮ ಕೆಳಗಡೆ ಇಲ್ಲೊಂದು ಇದು ಕಾಣ್ತಾ ಇದೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲೊಂದು ಬಾಕ್ಸ್ ಇದೆ. ಯು ಆರ್ ನಾಟ್ ಇನ್ ರೇಂಜ್, ಅಲೋಡ್ 200 ಮೀಟರ್, ಯುವರ್ ಡಿಸ್ಟೆನ್ಸ್ ಫ್ರಮ್ ಸ್ಕೂಲ್ ಏನೋ ಸಮಥಿಂಗ್ ಅಂತ ಇದೆ. ಅಂದರೆ ಅರ್ಥ ಏನಪ್ಪ ಅಂತಂದರೆ, ಈ ಒಂದು ಮಾಹಿತಿಯನ್ನು ತುಂಬೋದಕ್ಕೆ ನೀವು ಶಾಲೆಯಿಂದ 200 ಮೀಟ್ರ್ ದೂರದೊಳಗಡೆ ಇರಬಹುದು ಮ್ಯಾಕ್ಸಿಮಮ್. ಅಂದರೆ ಇಲ್ಲ ನಿಮ್ಮ ಶಾಲೆ ವ್ಯಾಪ್ತಿ ಒಳಗಡೆ ಇರಬೇಕಾಗುತ್ತೆ. ಹಾಗಾದರೆ ಮಾತ್ರ ಇದು ಮಾಹಿತಿಯನ್ನು ತೊಗೊಳುತ್ತೆ, ಇಲ್ಲ ಅಂದರೆ ತೊಗೊಳ್ಳೋದಿಲ್ಲ. ನೀವು ಹೊರಗಡೆ ಇದ್ದರೆ ಅದು ಬೇರೆ ಕೂತಿರುವಂತಹ ನೋಡಿ, ಅದೇ ಥರ 2 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಇದನ್ನು ನಾವು ತುಂಬೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಫಸ್ಟು ಇಲ್ಲಿ ಬ್ಯಾಕ್ ಬಂದು ಮತ್ತೊಂದು ಬ್ಯಾಗ್ ಬಂದು ಇಲ್ಲಿ ಸ್ಕೂಲ್ ಪ್ರೊಫೈಲ್ ಡೀಟೇಲ್ಸ್ ಅಂತ ಇದೆ ನೋಡಿ, ಸ್ಕೂಲ್ ಲೊಕೇಶನ್ ಡೀಟೇಲ್ಸ್ ಅಂತ ಇದೆ. ಈ ಸ್ಕೂಲ್ ಲೊಕೇಶನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಶೋ ಆಗುತ್ತೆ ಏನು ಕರೆಂಟ್ ಲೊಕೇಶನ್ ಯಾವುದು, ಮೇಲ್ಭಾಗದಲ್ಲಿ ನೋಡಿ ಕರೆಂಟ್ ಲೊಕೇಶನ್ ಯಾವುದು ಮತ್ತು ಯುವರ್ ಲೊಕೇಶನ್ ಯಾವುದು ಅಂತೇಳಿ. ಅಲ್ಲಿ ನೀವೇನು ಮಾಡಬೇಕು, ಕೆಳಗಡೆ ಒಂದು ಇಲ್ಲಿ ಕಾಣ್ತಾ ಇಲ್ಲ, ಇಲ್ಲೊಂದು ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ ನೋಡ್ಕೊಳ್ಳಿ. ಇಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಇದೆ. ಈ ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಆರ್ ಯು ಶ್ಯೂರ್ ಯು ಟು ಅಪ್ಡೇಟ್ ಸ್ಕೂಲ್ ಲೊಕೇಶನ್ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ಟರೆ ನೋಡಿ, ಸ್ಕೂಲ್ ಲೊಕೇಶನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರುತ್ತೆ. ಇದಕ್ಕೆ ನೀವು ಏನು ಮಾಡೋಗಿರಬೇಕು ಅಂತಂದರೆ, ಇಲ್ಲಿ ಲೊಕೇಶನನ್ನು ಆನ್ ಮಾಡ್ಕೋಬೇಕು ಮೊಬೈಲಲ್ಲಿ. ಈಗ ಇದನ್ನು ಅಪ್ಡೇಟ್ ಮಾಡ್ಕೊಂಡ ನಂತರ ಎಗೇನ್ ಫರ್ನಿಚರ್ ಡೀಟೇಲ್ಸಿಗೆ ಬಂದರೆ ಕ್ಲಾಸ್ 1 ಸೆಲೆಕ್ಟ್ ಮಾಡಿಕೊಂಡು ಎಡಿಟಿಗೆ ಹೋದರೆ ಇಲ್ಲಿ ಕಾಣ್ತಾ ಇದೆ ನೋಡ್ಕೊಳ್ಳಿ. ಈಗ ಅಲ್ಲಿ ರೆಡ್ ಕಲರಲ್ಲಿ ಅವಾಗಲೇ ನಾನು ಏನು ಶೋ ಮಾಡಿದೆ ನಿಮಗೆ, ಯು ಆರ್ ಇನ್ ರೇಂಜ್ ಅಲೋಡ್ 200 ಮೀಟರ್, ಈಗ ಅದು ಬ್ಲ್ಯಾಕಲ್ಲಿ ಬಂದಿದೆ. ಹಾಗಾಗಿ ಈಗ ತುಂಬಲಿಕ್ಕೆ ಅವಕಾಶ ಇದೆ. ಈಗ ಏನು ಮಾಡಬೇಕು, ಫಸ್ಟ್ ಅವೈಲಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದಾಗ ಇಷ್ಟೊಂದು ಆಪ್ಷನ್ಸ್ ಇದೆ ನೋಡಿ, ಅದಾದರೆ 7 ಆಪ್ಷನ್ಸ್ ಇದೆ. ಇದರಲ್ಲಿ ನಂಬರ್ ಆಫ್ ಡೆಸ್ಕ್ ಅವೈಲಬಲ್ ಫಾರ್ 5 ಸೀಟರ್ದು ಎಷ್ಟಿದೆ ನಲಿಕಲಿಗೆ, ಅದೇ ರೀತಿ 2 ಸೀಟರ್ದು ಎಷ್ಟಿದೆ, 3 ಸೀಟರ್ದು ಎಷ್ಟಿದೆ, 4 ಸೀಟರ್, 5 ಸೀಟರ್ ಇದೆ. ಇನ್ನು 6ನೇದು ಆಪ್ಷನ್ನು ಆಟೋಮೆಟಿಕಲ್ ಅದೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟು ಫೋಟೋ ಟು ಶೋ ಅವೈಲಬಿಲಿಟಿ ಆಫ್ ಡೆಸ್ಕ್ ವಿತ್ GPS ಟ್ಯಾಗ್ ಅಂತ ಕೇಳುತ್ತೆ. ಫೋಟೋ ಕಂಪಲ್ಸರಿ ಇಲ್ಲ, ಆದರೆ ಅಪ್ಡೇಟ್ ಮಾಡಿದ್ರೆ ಒಳ್ಳೆಯದು. ಅಪ್ಲೋಡ್ ಫೋಟೋವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಗ್ಯಾಲರಿಲಿರೋ ಫೋಟೋವನ್ನು ಬಳಸೋಕ್ಕೆ ಅವಕಾಶ ಇಲ್ಲ, ಡೈರೆಕ್ಟಾಗಿ ನೀವೇ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು, ಅದು GPS ಟ್ಯಾಗ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಎಂಟ್ರಿಯನ್ನು ತುಂಬಾಂಥ ಅವಶ್ಯಕತೆ ಇಲ್ಲ, ನಿಮಗೆ ಯಾವುದು ಅಪ್ಲೈ ಆಗುತ್ತೆ ಅದನ್ನು ತುಂಬಬೇಕು. ಇಲ್ಲಿ ಅಪ್ಲೈ ಆಗದಲ್ಲೇ 0 ಹಾಕಬೇಕು. ಯಾವುದು ಅಪ್ಲೈ ಆಗುತ್ತೆ, ಈಗ ಅಕಸ್ಮಾತ್ 2 ಇದೆ ಅಂತಂದರೆ 2 ಹಾಕಬೇಕು. ಕೆಳಗಡೆ ಏನು ಉಳಿದಿರೋ ಮಾಹಿತಿ ಇದೆ ಅದಕ್ಕೆ 0 ಹಾಕಬೇಕು. 5ನೇವರೆಗೂ ತುಂಬ್ತೀರಾ. ಇನ್ನು 6ನೇದು ಆಟೋ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲಿ ನೋಡಿ, ಅದು ಡೆಸ್ಕ್ ಆಗೋಲ್ಲ, 5 ಸೀಟರ್ ಆಗಿರೋದ್ರಿಂದ ಅದು ಕ್ಯಾಲ್ಕುಲೇಟ್ ಆಗಲಿಲ್ಲ. ಬಟ್ ಬೇರೆ ಇಲ್ಲೆಲ್ಲ ನೀವು 2 ಕೊಟ್ಟರೆ ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ಆಯಿತು.
ಇಲ್ಲಾಂದರೆ ಕ್ಯಾಲ್ಕುಲೇಟ್ ಆಗೋಲ್ಲ. ಡೆಸ್ಕ್ ಮಾತ್ರ ಕ್ಯಾಲ್ಕುಲೇಟ್ ಮಾಡುತ್ತೆ. ನೆಕ್ಸ್ಟ್ ಅಪ್ಲೋಡ್ ಫೋಟೋ ಮೇಲೆ ಹೋದರೆ ಈ ರೀತಿ ಕ್ಲಿಕ್ ಆ್ಯಂಡ್ ಕ್ಯಾಪ್ಚರ್ ಇಮೇಜ್ ಅಂತ ಬರುತ್ತೆ. ಈ ಥರ ಕ್ಯಾಮ್ರಾವನ್ನು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ. ಆ ಕ್ಯಾಮ್ರಾದ ಮೂಲಕ ಫೋಟೋ ಕ್ಯಾಪ್ಚರ್ ಮಾಡಿ ಓಕೆ ಮಾಡಿದ್ರೆ ಫೋಟೋ ಬರುತ್ತೆ. ಫೋಟೋ ನೋಡೋದಕ್ಕೂ ನಿಮಗೆ ಐ ಮಾರ್ಕನ್ನು ಕೊಡ್ತದೆ. ಅಲ್ಲಿಗೆ ಇದಾದ ನಂತರ ನೆಕ್ಸ್ಟ್ ಇದೇ ಸೇಮ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಎಕ್ಸೆಸಲ್ಲಿ ನೀವು ನೋಡ್ಕೋಬೋದು. ಎಕ್ಸೆಸಲ್ಲಿ ಇದೇ ಆಪ್ಷನ್ ಇದೆ. ಇದನ್ನು ತುಂಬ್ತೀರಾ ಅಂದರೆ ನಿಮಗೆ ಅದು ಅಪ್ಲೈ ಆದರೆ ಮಾತ್ರ ತುಂಬಬೇಕು. ಎಕ್ಸೆಸ್ ಇದ್ದರೆ ಮಾತ್ರ ತುಂಬಬೇಕು, ಇಲ್ಲಾಂದರೆ ಬೇಡ. ರಿಕ್ವೈರ್ಮೆಂಟು ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇದೆ ಬೇಕು ಅಂತಂದರೆ ಇಲ್ಲಿ ನೀವು ತುಂಬಬೇಕು. ಸೇಮ್ ಆಪ್ಷನ್ ಇದೆ. ಇದಕ್ಕೂ ಸಹ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ನಿಮ್ಮ ಕ್ಲಾಸ್ ರೂಮ್ ಫೋಟೋನ ಅಪ್ಲೋಡ್ ಮಾಡಬೇಕು. ರಿಪೇರ್ಗೂ ಸಹ ಇಲ್ಲೊಂದು ಎಕ್ಸ್ಟ್ರಾ ಆಪ್ಷನ್ಸ್ ಇದೆ. ಎಷ್ಟಿದೆ ಇಲ್ಲಿ ನೋಡ್ಕೋಬೇಕು. ನೋಡಿಕೊಂಡು ರಿಕ್ವೈರ್ಮೆಂಟನ್ನು ಅದು ರಿಪೇರನ್ನು ಹಾಕಬೇಕಾಗುತ್ತೆ. ಫೋಟೋನ ಹಾಕ್ಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಯಾವುದು ಅಪ್ಲೈ ಆಗುತ್ತೆ 4 ಆಪ್ಷನಲ್ಲಿ ಅದನ್ನು ಮಾತ್ರ ತುಂಬಿ, ಎಲ್ಲದೂ ತುಂಬಬೇಡಿ. ಅದಾದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದಮೇಲೆ ಫೈನಲ್ ಸಬ್ಮಿಟ್ ಆಪ್ಷನ್ ಇದೆಯಲ್ಲ, ಈ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಡೇಟಾ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಅದಾದ ನಂತರ ನಿಮಗೆ ಕ್ಲಾಸ್ 1 ಮಾಹಿತಿ ತುಂಬ್ದಂಗೆ ಆಗುತ್ತೆ. ನೆಕ್ಸ್ಟ್ ಎಗೇನ್ ಬ್ಯಾಕ್ ಬಂದು ನೀವು ಎಗೇನು ಸೆಕೆಂಡ್ ಕ್ಲಾಸ್ 2ನೇ ಕ್ಲಾಸನ್ನು ಪಿಕ್ ಮಾಡ್ಕೋಬೇಕು. ಇಲ್ಲಿ ಪಿಕ್ ಮಾಡಿಕೊಂಡು ಸೇಮ್ ಈಗ ಏನು ಹೇಳಿದೆ ಪ್ರೊಸೀಜರ್ ಅದೇ ಪ್ರೊಸೀಜರನ್ನು ಮಾಡಬೇಕು. ಸೇಮ್ 3ನೇ ಪ್ರೊಸೀಜರು ಹಾಗೆ 3ನೇ ಕ್ಲಾಸು ಹಾಗೆ ತುಂಬ್ತೀರಾ, 4ನೇ ಕ್ಲಾಸು ಹಾಗೆ ತುಂಬ್ತೀರಾ, 5ನೇ ಕ್ಲಾಸು ಹಾಗೆ ತುಂಬ್ತೀರಾ. ತುಂಬಿದ ನಂತರ ಅಂದರೆ ಇಲ್ಲಿ ಪ್ರತಿ ಕ್ಲಾಸ್ ವೈಸು ಸೇವ್ ಅಂಡು ಫೈನಲ್ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ತುಂಬಿದ ನಂತರ ಇಲ್ಲಿ ನಿಮಗೆ ನೋಡಿ ಈ ರೀತಿ ಕಾಣುತ್ತೆ. ನೋಡಿ ಫಿಲ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಕಾಣುತ್ತೆ. ಯಾವ ರೀತಿ ನೋಡಿ, ಕ್ಲಾಸ್ 1 ಸೆಕ್ಷನ್ ಎ ಸ್ಟಾರ್ಟ್ ಡೇಟು ಎಂಡ್ ಡೇಟ್ ಅಂತ ಬರುತ್ತೆ. ಮುಂದ್ಗಡೆ ಹೈ ಮಾರ್ಕ್ ಬಂದಿದೆ ನೋಡಿ, ಹೈ ಮಾರ್ಕ್ ಇದೆ ನೋಡಿ ಈ ಥರ. ಮತ್ತು ಸ್ಟಾರ್ಟ್ ಡೇಟು ಎಂಡ್ ಡೇಟ್ ಇದೆ. ಈ ಥರ ಬಂದರೆ ಪ್ರತಿ ಸೆಕ್ಷನ್ ಮುಂದೆ ನಿಮ್ಮ ಮಾಹಿತಿ ಸಬ್ಮಿಟ್ ಆಗಿದೆ ಅಂತ ಅರ್ಥ ಕೊಡುತ್ತೆ. ಈ ರೀತಿ ಮಾಡ್ತಾ ನಿಮ್ಮ ಮಾಹಿತಿ ಅಂದರೆ ಫರ್ನಿಚರ್ ಡೀಟೇಲ್ಸನ್ನು ತುಂಬಿ ಅಂತ ಹೇಳ್ತಾ ಧನ್ಯವಾದ.